no purpose would be served by continuing with this petition any further on the relief as claimed. ಆದ್ರಿಂದ ಇದೇನು ಮುಂದಕ್ಕೇನು ಬೇಕಾಗಿಲ್ಲ, ಯಾವ ಕೇಸ್ ಹಾಕೋದು ಬೇಕಾಗಿಲ್ಲ, ಇದು ಸೆಟ್ಲ್ ಆಗೋಯ್ತಲ್ಲ, ವಾಪಸ್ ಕೊಟ್ಬಿಟ್ರಲ್ಲ ಅಂತ ಆದೇಶವನ್ನು ಮಾಡಿದ್ದಾರೆ. ದ ಕ್ವೆಶ್ಚನ್ ನಾವ್ ಈಸ್, ಸಿದ್ದರಾಮಯ್ಯನವರ ಶ್ರೀಮತಿಯವರು ವಾಪಸ್ ಕೊಟ್ಟಿದ್ದಕ್ಕೆ ನೀವು ಆಡುವ ಮಾತುಗಳೇನಿದೆ ಮತ್ತು ಇಲ್ಲಿ ಆಗಿರ್ತಕ್ಕಂಥ ತೀರ್ಪು ಏನಾಗಿದೆ, ಇದು ಯಾವ ರೀತಿಯಲ್ಲಿ ಇದನ್ನ ನೀವು ಅರ್ಥೈಸಿದ್ದೀರಿ, ಜನಸಮುದಾಯಕ್ಕೆ ಏನು ಹೇಳಿದ್ದೀರಿ, ರಾಜ್ಯದ ಜನತೆಗೆ ಏನು ಹೇಳಿದ್ದೀರಿ, ಯು ಹ್ಯಾವ್ ಟು ಆನ್ಸರ್. ಒಂದು ನಿಮಗೆ ನಿಮ್ದೇ ಅಲ್ವೇ ಅಲ್ಲ, ಜಮೀನೇ ನಿಮ್ದಲ್ಲ, ಆದರೂ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ. ನೋಟಿಫಿಕೇಶನ್ ಆಗಿರೋ ಜಮೀನನ್ನು ರಿಜಿಸ್ಟರ್ ಮಾಡಿ ನಂದು ಅಂತ ಹೇಳ್ಕೊಂಡು ಒರಿಜಿನಲ್ ಓನರ್ನಿಂದ ಡಿನೋಟಿಫೈ ಮಾಡಿಸ್ಕೊಂಡು ಅದನ್ನು ತಗೊಂಬಂದೀಗ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಇದೆ? ನೀವು ಹಾಗಾದರೆ ನೀವು ಮಾಡಿರ್ತಕ್ಕಂಥದ್ದು ಕೂಡ ನೀವೇನು ನಮಗೆ ಕಳ್ತನ ಮಾಡಿದ್ದಾರೆ, ಆಮೇಲೆ ಕಬಳಿಸ್ಬಿಟ್ಟು ಸಿಕ್ಬಿಟ್ಟಿದ್ದಾರೆ, ಈ ಥರ ಎಲ್ಲ ಮಾತುಗಳು ಆಡಿದ್ದಾರೆ. ಇದನ್ನು ನಾವು ಯಾವ ಭಾಷೆಯಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಮಾನ್ಯ ಕಾನೂನು ಸಚಿವರು ಮತ್ತು ಕಂದಾಯ ಸಚಿವರು ಮುಂದೆ ವಿವರಗಳನ್ನು ಮಾಡ್ತಾರೆ. ಈಗಾಗಲೇ ಮಾನ್ಯ ಗೃಹ ಸಚಿವರು ವಿವರವಾಗಿ ಬಹುತೇಕ ಅಂಶಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಸ್ನೇಹಿತರೆ, ಈಗಾಗಲೇ ಸನ್ಮಾನ್ಯ ಗೃಹ ಸಚಿವರು ಎಲ್ಲ ವಿವರಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರ ಹೇಳಿಕೆಗಳು ಕಳೆದ 2 ದಿವಸದಲ್ಲಿ ನಾವು ಗಮನಿಸಿದರೆ ಆಶ್ಚರ್ಯ ಅನಿಸುತ್ತೆ. ಯಾರು ಸರ್ಕಾರಿ ಜಮೀನನ್ನು, BDA ಜಮೀನನ್ನು ತಾವಿಟ್ಕೊಂಡು 30 ವರ್ಷಗಳ ನಂತರ ಅದನ್ನು ವಾಪಸ್ BDA ಕೊಡ್ತಾ ಇದ್ದಾರೆ ಅಂದರೆ ಅವರು ಅನುಭವ ಆಗಿದೆ. ಈಗ ಏನು ಆಗಿತ್ತು ಅದನ್ನು ಅವರು ವಾಪಸ್ ಕೊಟ್ಟರು. ಅವಾಗ ಅದೆಲ್ಲ ಸರಿನೇ ಇತ್ತಾ? ಈಗ ನಾವು ನಮ್ಮ ಜಾಗೆಗೆ ಅಂದರೆ ಸಹೋದರಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಮ್ಮನವರು ಏನು ಆ ಸೈಟ್ಗಳು ಅವ್ರು ಬಂದಿದ್ವು, ಅಲಾಟ್ಮೆಂಟ್ ಆಗಿದ್ವು, ಅವುಗಳನ್ನು ವಾಪಸ್ ಕೊಟ್ಟಾಗ ಅವರ ವ್ಯಾಖ್ಯಾನ ನೋಡಿ ಆಶ್ಚರ್ಯ ಅನಿಸುತ್ತೆ. ನೀವು BDA ಜಮೀನನ್ನು, ನಿಮ್ದು ಅಲ್ಲದನ್ನು, ನಿಮ್ಗೆ ಸಂಬಂಧ ಇಲ್ಲದನ್ನು ತಗೊಂಡು ಅದನ್ನು ಮತ್ತೆ ಈಗ ಅನಿವಾರ್ಯ ಬಂತು ಅಂಥೇಳಿ ಅದೆಲ್ಲ ಪ್ರೊಸೀಡಿಂಗ್ಸ್ ಏನಾಯ್ತು ಅನ್ನೋದನ್ನು ಹೇಳಿದರು. ಅನಿವಾರ್ಯ ಬಂತು ಅಂಥೇಳಿ ಅದನ್ನು ವಾಪಸ್ ಕೊಟ್ಟಾಗ ನೀವು ಕೊಟ್ಟಿದ್ದು ಭಾಳ ಸರಿನಾ? ಸರಿ ಇತ್ತು ಅಂತ ತಿಳ್ಕೊಳ್ರಿ. ಇದು ಯಾಕೆ ಹೆಂಗೆ ನಿಮಗೆ ತಪ್ಪು ಕಾಣ್ತು? ಇಲ್ಲಿ ಪಾರ್ವತಮ್ಮನವ್ರಿಗೆ ಬಂದಿರುವಂಥ ಲ್ಯಾಂಡು ಇಟ್ ಈಸ್ ಎ ಕಾಂಪೆನ್ಸೇಟರಿ ಪ್ಲಾಟ್ಸ್, ಪರಿಹಾರದ ಪರ್ಯಾಯವಾಗಿ ಬಂದಿರತಕ್ಕಂಥ ಸೈಟ್ಗಳು. ಅದಕ್ಕೆ ಈ ರೀತಿ ವ್ಯಾಖ್ಯಾನ ಮಾಡ್ತೀರಿ. ಏನೂ ಇಲ್ದನ BDA ಆಸ್ತಿ ನಿಮಗೆ BDA ಇದನ್ನು ನೀವು ನಿಮ್ಮ ಹೆಸರಲ್ಲೇ ಮಾಡಿಕೊಂಡು
ನೀವು ಅದರ No purpose would be served by continuing with this petition any further on the relief as claimed. ಆದ್ರಿಂದ ಇದೇನು ಮುಂದಕ್ಕೇನು ಬೇಕಾಗಿಲ್ಲ, ಯಾವ ಕೇಸ್ ಹಾಕೋದು ಬೇಕಾಗಿಲ್ಲ, ಇದು ಸೆಟ್ಲ್ ಆಗೋಯ್ತಲ್ಲ, ವಾಪಸ್ ಕೊಟ್ಬಿಟ್ರಲ್ಲ ಅಂತ ಆದೇಶವನ್ನು ಮಾಡಿದ್ದಾರೆ. ದ ಕ್ವೆಶ್ಚನ್ ನಾವ್ ಈಸ್, ಸಿದ್ದರಾಮಯ್ಯನವರ ಶ್ರೀಮತಿಯವರು ವಾಪಸ್ ಕೊಟ್ಟಿದ್ದಕ್ಕೆ ನೀವು ಆಡುವ ಮಾತುಗಳೇನಿದೆ ಮತ್ತು ಇಲ್ಲಿ ಆಗಿರ್ತಕ್ಕಂಥ ತೀರ್ಪು ಏನಾಗಿದೆ, ಇದು ಯಾವ ರೀತಿಯಲ್ಲಿ ಇದನ್ನ ನೀವು ಅರ್ಥೈಸಿದ್ದೀರಿ, ಜನಸಮುದಾಯಕ್ಕೆ ಏನು ಹೇಳಿದಿರಿ, ರಾಜ್ಯದ ಜನತೆಗೆ ಏನು ಹೇಳಿದಿರಿ, ಯು ಹ್ಯಾವ್ ಟು ಆನ್ಸರ್. ಒಂದು ನಿಮಗೆ ನಿಮ್ದಲ್ವೇ ಅಲ್ಲ, ಜಮೀನೇ ನಿಮ್ದಲ್ಲ, ಆದರೂ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ. ನೋಟಿಫಿಕೇಶನ್ ಆಗಿರೋ ಜಮೀನನ್ನ ರಿಜಿಸ್ಟರ್ ಮಾಡಿ ನಂದು ಅಂತ ಹೇಳ್ಕೊಂಡು ಒರಿಜಿನಲ್ ಓನರ್ನಿಂದ ಡಿನೋಟಿಫೈ ಮಾಡಿಸ್ಕೊಂಡು ಅದನ್ನೂ ತಗೊಂಬಂದೀಗ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಇದೆ? ನೀವು ಹಾಗಾದರೆ ನೀವು ಮಾಡಿರ್ತಕ್ಕಂಥದ್ದು ಕೂಡ ನೀವೇನು ನಮಗೆ ಕಳ್ತನ ಮಾಡಿದ್ದಾರೆ, ಆಮೇಲೆ ಕಬಳಿಸ್ಬಿಟ್ಟು ಸಿಕ್ಬಿಟ್ಟಿದ್ದಾರೆ, ಈ ಥರ ಎಲ್ಲ ಮಾತುಗಳು ಆಡಿದ್ದಾರೆ. ಇದನ್ನು ನಾವು ಯಾವ ಭಾಷೆಯಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಮಾನ್ಯ ಕಾನೂನು ಸಚಿವರು ಮತ್ತು ಕಂದಾಯ ಸಚಿವರು ಮುಂದೆ ವಿವರಗಳನ್ನು ಮಾಡ್ತಾರೆ. ಈಗಾಗಲೇ ಮಾನ್ಯ ಗೃಹ ಸಚಿವರು ವಿವರವಾಗಿ ಬಹುತೇಕ ಅಂಶಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಸ್ನೇಹಿತರೆ, ಈಗಾಗಲೇ ಸನ್ಮಾನ್ಯ ಗೃಹ ಸಚಿವರು ಎಲ್ಲ ವಿವರಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರ ಹೇಳಿಕೆಗಳು ಕಳೆದ 2 ದಿವಸದಲ್ಲಿ ನಾವು ಗಮನಿಸಿದರೆ ಆಶ್ಚರ್ಯ ಅನಿಸುತ್ತೆ. ಯಾರು ಸರ್ಕಾರಿ ಜಮೀನನ್ನು, BDA ಜಮೀನನ್ನು ತಾವಿಟ್ಕೊಂಡು 30 ವರ್ಷಗಳ ನಂತರ ಅದನ್ನು ವಾಪಸ್ BDA ಕೊಡ್ತಾ ಇದ್ದಾರೆ ಅಂದರೆ ಅವರು ಅನುಭವ ಆಗಿದೆ. ಈಗ ಏನು ಆಗಿತ್ತು ಅದನ್ನು ಅವರು ವಾಪಸ್ ಕೊಟ್ಟರು. ಅವಾಗ ಅದೆಲ್ಲ ಸರಿನೇ ಇತ್ತಾ? ಈಗ ನಾವು ನಮ್ಮ ಜಾಗೆಗೆ ಅಂದರೆ ಸಹೋದರಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಮ್ಮನವರು ಏನು ಆ ಸೈಟ್ಗಳು ಅವ್ರು ಬಂದಿದ್ವು, ಅಲಾಟ್ಮೆಂಟ್ ಆಗಿದ್ವು, ಅವುಗಳನ್ನು ವಾಪಸ್ ಕೊಟ್ಟಾಗ ಅವರ ವ್ಯಾಖ್ಯಾನ ನೋಡಿ ಆಶ್ಚರ್ಯ ಅನಿಸುತ್ತೆ. ನೀವು BDA ಜಮೀನನ್ನು, ನಿಮ್ದು ಅಲ್ಲದನ್ನು, ನಿಮ್ಗೆ ಸಂಬಂಧ ಇಲ್ಲದನ್ನು ತಗೊಂಡು ಅದನ್ನು ಮತ್ತೆ ಈಗ ಅನಿವಾರ್ಯ ಬಂತು ಅಂಥೇಳಿ ಅದೆಲ್ಲ ಪ್ರೊಸೀಡಿಂಗ್ಸ್ ಏನಾಯ್ತು ಅನ್ನೋದನ್ನು ಹೇಳಿದರು. ಅನಿವಾರ್ಯ ಬಂತು ಅಂಥೇಳಿ ಅದನ್ನು ವಾಪಸ್ ಕೊಟ್ಟಾಗ ನೀವು ಕೊಟ್ಟಿದ್ದು ಭಾಳ ಸರಿನಾ? ಸರಿ ಇತ್ತು ಅಂತ ತಿಳ್ಕೊಳ್ರಿ. ಇದು ಯಾಕೆ ಹೆಂಗೆ ನಿಮಗೆ ತಪ್ಪು ಕಾಣ್ತು? ಇಲ್ಲಿ ಪಾರ್ವತಮ್ಮನವ್ರಿಗೆ ಬಂದಿರುವಂಥ ಲ್ಯಾಂಡು ಇಟ್ ಈಸ್ ಎ ಕಾಂಪೆನ್ಸೇಟರಿ ಪ್ಲಾಟ್ಸ್, ಪರಿಹಾರದ ಪರ್ಯಾಯವಾಗಿ ಬಂದಿರತಕ್ಕಂಥ ಸೈಟ್ಗಳು. ಅದಕ್ಕೆ ಈ ರೀತಿ ವ್ಯಾಖ್ಯಾನ ಮಾಡ್ತೀರಿ. ಏನೂ ಇಲ್ದನ BDA ಆಸ್ತಿ ನಿಮಗೆ BDA ಇದನ್ನು ನೀವು ನಿಮ್ಮ ಹೆಸರಲ್ಲೇ ಮಾಡಿಕೊಂಡು
ನೀವು ಅದರದ್ದು